ಸಂತೋಷ ಅಂತ ಹೇಳಿದ್ರಿ ಪಕ್ಕದಲ್ಲಿ ಈಗ ನಿಜವಾದ ಸಂತೋಷ ಜೊತೆಗಿದ್ದಾರೆ ನಮ್ಮ ಜೊತೆಗೆ. ಸರ್, ನಿಮ್ಮ ಗೆಲುವಿನ ಲಿಸ್ಟ್ಗೆ ಮತ್ತೊಂದು ಸಿನಿಮಾ ಸೇರ್ಪಡೆಯಾಗಿದೆ ಸರ್. ಈ ಥರದೊಂದು ಜವಾಬ್ದಾರಿ ಇದೆಯಲ್ಲ, ಒಬ್ಬ ಹೀರೋನ ಡೆಬ್ಯೂ ಆಗಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಡೀ ಕರ್ನಾಟಕ. ಅದೇ ಸುಮ್ಮನೆ ಸಾಮಾನ್ಯದ ಮಾತಲ್ಲ, ಆಲ್ರೆಡಿ ಹೀರೋ ಆಗಿದ್ರು ಇವರು. ಯಾಕೆಂದರೆ ಅವರ ಸ್ಟೇಜ್ ಮೇಲಿನ ಪರ್ಫಾರ್ಮೆನ್ಸ್ ಆಗಲಿ ಮತ್ತೊಂದಾಗಲಿ ಅವ್ರನ್ನ ಹೀರೋ ಅಂತ ಜನ ಡಿಸೈಡ್ ಮಾಡ್ಕೊಬಿಟ್ಟಿದ್ರು. ಬಟ್ ನಿಜವಾಗ್ಲೂ ಅಧಿಕೃತವಾಗಿ ಬಂದು ನಾಯಕನ ಕೊಡುಗೆಯಾಗಿ ಈಗ ತೆರೆ ಮೇಲೆ ತರ್ತಾ ಇದ್ರಿ. ಆ ಒಂದು ಜವಾಬ್ದಾರಿ ಇದೆಯಲ್ಲ, ಇವತ್ತು ಸಕ್ಸಸ್ ಆಗಿದೆ. ಈ ಕ್ಷಣಕ್ಕೆ ಯುವ ಅವರ ಒಂದು ಜರ್ನಿ, ಈ ಸಿನಿಮಾ ಗೆದ್ದಿರುವಂಥದ್ದು ನೋಡಿದ್ರೆ, ಒಂದು ಕ್ಷಣ ಹಿಂತಿರುಗಿ ನೋಡಿದ್ರೆ ಇಲ್ಲ, ತುಂಬ ಖುಷಿ ಪಡುವಂಥ ವಿಚಾರ. ನಾನಾಗಲಿ, ನಮ್ಮ ಹೊಂಬಾಳೆ ಸಂಸ್ಥೆ ಆಗಲಿ, ಅಥವಾ ನಮ್ಮ ಇಡೀ ಚಿತ್ರತಂಡ ಯಾರ್ಯಾರು ಲಾಸ್ಟ್ 1.5 ವರ್ಷದಿಂದ ದುಡಿತಾ ಇದ್ದಾರೋ, ಸೊ ಎಲ್ರಿಗೂ ಒಂದು ಸಾರ್ಥಕವಾದಂಥ ಒಂದು ಸಮಯ ಇದು. ಯಾಕಂದರೆ ನಮ್ಮ ಮೇಲಿದಂಥ ಒಂದು ಜವಾಬ್ದಾರಿ ಯುವರಾಜ್ ಕುಮಾರ್ ಅವ್ರನ್ನ ಜನಕ್ಕೆ ಒಪ್ಪಿಸೋದು. ಸೊ ಅದೊಂದು ಚಾಲೆಂಜಿಂಗ್ ಟಾಸ್ಕೇ ಆಗಿತ್ತು. ಅದೇನು ಅಷ್ಟು ಈಸಿ ಆಗಿರಲಿಲ್ಲ. ಕಾರಣ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಅಥವಾ ಅಪ್ಪು ಸರ್ ಅನುಪಸ್ಥಿತಿ ಆಗಿರ್ಬೋದು, ಆಮೇಲೆ ಕನ್ನಡದಲ್ಲಿ ಹೊಸ ಹೀರೋಗಳಿಗೆ ತುಂಬ ವ್ಯಾಕ್ಯೂಮ್ ಇರುವಂಥದ್ದು. ಸೊ ಇವೆಲ್ಲವನ್ನು ಯೋಚಿಸಿದಾಗ, ಮತ್ತು ಆ ಫ್ಯಾಮಿಲಿಯ ಹಿಸ್ಟ್ರಿ, ಸೊ ನಮಗೊಂದು ಕ್ಲಿಯರ್ ಥಾಟ್ ಇದ್ದಿದ್ದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂಲಕನೇ ತರಬೇಕು ಪಿಕ್ಚರ್ನ ಅಂತ. ಸೊ ಯಾವ ಥರ ಬೇಕಾದ್ರೆ ಮಾಡ್ಬೋದಿತ್ತು ಫಸ್ಟ್ ಫಿಲಮು, ಬಟ್ ನಮ್ಮೆಲ್ಲರ ಒಂದು ಒಮ್ಮತದ ಆಯ್ಕೆ ಆಗಿದ್ದು ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಬೇಕು ಅಂತ. ಕಾರಣ ಒಂದು ಕುಟುಂಬದಲ್ಲಿ ಒಬ್ಬ ಅಂತ ಅನಿಸಿದ ತಕ್ಷಣವೇ ಆಡಿಯನ್ಸ್ಗೆ ಆ ಒಂದು ಮನೆ ಮಗ, ನಮ್ಮನೆ ಹುಡುಗ, ಆ ಒಂದು ಫೀಲ್ ಬರುತ್ತೆ. ಬಾಯ್ ನೆಕ್ಸ್ಟ್ ಡೋರ್ ಅಥವಾ ಆ ಒಂದು ಸಾಮಾನ್ಯ ವ್ಯಕ್ತಿಯ ಒಂದು ಛಾಯೆ ಯಾವತ್ತು ಒಂದು ಹೀರೋಗಿರ್ತದೋ ಅದು ತುಂಬ ದಿನ ಟ್ರಾವೆಲ್ ಇರ್ತದೆ ಅದಕ್ಕೆ. ಸೊ ನಾವು ಅದು ಕಾನ್ಷಿಯಸ್ ಡಿಸಿಷನ್ ತೊಗೊಂಡೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮಾಡಬೇಕು ಅಂತ ಹೊರಟಿವಿ. ಸೊ ಗುರು ನಟಸಾರ್ವಭೌಮ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದರು. ಅದಾದಮೇಲೆ ಯುವ ರಣಧೀರ ಕಂಠಿರೋ ಒಂದು ಟೀಸರು ಬಂದಿತ್ತು. ಅದೊಂದು ಹಿಸ್ಟಾರಿಕಲ್ ಫಿಲ್ಮ್. ಬಟ್ ಕಾರಣಾಂತರಗಳಿಂದ ಈ ಸಿನಿಮಾ ಮಾಡುವಂಥ ಒಂದು ಸಮಯ, ಮತ್ತು ಇದನ್ನು ಒಂದು ಚೌಕಟ್ಟಿನಲ್ಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಕಾರಣ ಏನಂದರೆ, ತೀರಾ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಅದು ಹೇಗೆ ಬೇಕನ್ನ ಆಗ್ಬೋದು. ಎಕ್ಸ್ಪೆರಿಮೆಂಟ್ಸ್ ನೀವು ಯಾವತ್ತೂ ಹೇಳೋಕ್ಕಾಗಲ್ಲ, ಅದು ಹಿಂಗೆ ಹೋಗುತ್ತೆ, ಒಂದು ಹಿಂಗೋಗ್ಬಿಡುತ್ತೆ, ಇಲ್ಲ ಹಿಂಗೋಗ್ಬಿಡುತ್ತೆ. ಸೊ ನಮಗಿದೊಂದು ಆ ರಿಸ್ಕ್ ತಗೊಳ್ಳೋವಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇರಲಿಲ್ಲ. ಸೊ ಅದರಿಂದ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ಗೆ ಏನೇನು ಮಾಡ್ಬೋದು. ಆಮೇಲೆ ಇವತ್ತಿಗೆ ಅದು ತುಂಬ ರಿಯಲಿಸ್ಟಿಕ್ಕಾಗೂ ಜನಕ್ಕೆ ಆ ಎಮೋಷನ್ಸ್ ಅಪೀಲ್ ಆಗಬೇಕು. ಸೊ ಡ್ರಾಮ್ಯಾಟಿಕ್ ಸಿನಿಮಾಗಳನ್ನ ಅಥವಾ ಡ್ರಾಮ್ಯಾಟಿಕ್ ಎಮೋಷನ್ಸ್ನ ಜನ ನೋಡಲ್ಲ. ಸೊ ಇವತ್ತೊಂದು ಟ್ರೆಂಡೇ ಬೇರೆ. ಅಂದರೆ ಒಂದು ಎಮೋಷನಲಿ, ಈಗ ನಾನು ಎಮೋಷ್ನಲಿ ಸಿನಿಮಾಗಳನ್ನೇ ಮಾಡಿದ್ದೀನಿ, ಬಟ್ ಅಂದ್ರೂ ನನ್ನ 4 ಸಿನಿಮಾಗೂ ಈ ಸಿನಿಮಾಗೂ ಎಮೋಷನ್ ಇದು ವೆರಿ ರಿಯಲಿಸ್ಟಿಕ್ ಎಮೋಷನ್. ಇದಕ್ಕೆ ಅದು ಯಾವುದೇ ಅಂತ ಒಂದು ವೈಭವೀಕರಣ ಇಲ್ಲ, ಸಹಜ. ಸೊ ಅದೊಂದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಮತ್ತು ಅದರ ಅಕ್ಸೆಪ್ಟೆನ್ಸ್, ವರ್ಡ್ ಆಫ್ ಮೌತ್. ಯಾಕಂದರೆ ನಮಗೆ ಗೊತ್ತಿತ್ತು ಫಸ್ಟ್ ಫಿಲಮ್ ಅಂದರೆ ಅದು ಫಸ್ಟ್ ಡೇ ಎಲ್ಲ ಅಭಿಮಾನಿಗಳು ಬರ್ತಾರೆ ಮಾಡ್ತಾರೆ. ಬಟ್ ನಮ್ಗೆ ಅದನ್ನು ಲಾಂಗ್ ರನ್ ನೋಡಿದಾಗ, ಒಂದು 3-4 ವೀಕ್ಸ್ ಸಿನಿಮಾ ಬಗ್ಗೆ ಯೋಚಿಸಿದಾಗ, ಅದು ವರ್ಡ್ ಆಫ್ ಮೌತು ಆಡಿಯನ್ಸೇ ಬರಬೇಕಿತ್ತು. ಸೊ ಇದ್ರ ವರ್ಡ್ ಆಫ್ ಮೌತು ನಾವು ಎಲ್ಲೋದ್ರೂ ಎಂಟೈರ್ ಕರ್ನಾಟಕ, ಮೊನ್ನೆ ಒಂದು 10 ಜಿಲ್ಲೆಗೆ ಹೋಗಿ ಬಂದ್ವಿ, ಎಲ್ಲ ಕಡೆ ಒಂದೇ ರೆಸ್ಪಾನ್ಸ್. ಆಮೇಲೆ ನಿನ್ನೆ ಯುಗಾದಿ ದಿನ ಕಲೆಕ್ಷನ್ ಆಗ್ಬೋದು, ಸಂಡೇ ಆಗ್ಬೋದು, ಅವು ತುಂಬ ದೊಡ್ಡ ಫ್ಯಾಮಿಲಿ ಕ್ರೌಡ್, ಜನರಲ್ ಆಡಿಯನ್ಸ್ ಓಪನ್ ಆಗಿರೋದು. ಸೊ ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಅಂದರೆ ನಮಗೆ ಗೊತ್ತಾಗತ್ತೆ ನಮ್ಮ ಸುತ್ತಮುತ್ತಲ ಜನಗಳು, ಅಂದರೆ ಒಂದು ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಥರ್ಡ್ ಸರ್ಕಲ್ ಅಂತ ಇರುತ್ತಲ್ಲ, ಸೊ ಎಲ್ಲ ಸರ್ಕಲಲ್ಲೂ ಈ ಸಿನಿಮಾ ನೋಡ್ತಿದ್ದಾರೆ. ಸೊ ಈಗ ನಿಮ್ಮ ಆಫೀಸಲ್ಲೇ ಬಂದಾಗಲೂ ಎಲ್ಲರೂ ಸಿನಿಮಾ ನೋಡಿದ್ದಾರೆ, ಮತ್ತು ರಿಪೀಟ್ ಹೋಗೋರಿದ್ದಾರೆ, ಫ್ಯಾಮಿಲೀಸ್ ಕರ್ಕೊಂಡು ಹೋಗೋರಿದ್ದಾರೆ. ಸೊ ಇದು ಒಂದು ತುಂಬ ಖುಷಿ ಕೊಡೋ ವಿಷಯ. ಸೊ ಅದು ಈ ಸತಿ ಯುಗಾದಿನ ನಮಗೆ, ನೀವು ಹೇಳಿದಾಗ ಯುವ ಯುಗಾದಿ, ಎಲ್ರಿಗೂ ನವಯುಗಾದಿ, ಯುಗಾದಿ. ಸೊ ಯುಗಾದಿ ನಮಗೆಲ್ಲರಿಗೂ ಹೊಸ ಒಂದು ಚೈತನ್ಯ ಅಂತೂ ಕೊಟ್ಟಿದೆ. ಸೊ ಪ್ರಾಬ್ಲಿ ಅದು ಗುರುಗಾಗಲಿ ನನಗಾಗಲಿ ಬೇರೆನೇ ಒಂದು ಫೀಲ್ ಕೊಡುತ್ತೆ. ಅಂದರೆ ಒಂದು ನೆಕ್ಸ್ಟ್ ಕೆಲಸಕ್ಕೆ ಒಂದು ಹುಮ್ಮಸ್ಸು ಕೊಡುತ್ತೆ. ಸೊ ಜನ ಮತ್ತೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಕನ್ನಡಿಗರು ಯಾವತ್ತೂ ಸದಭಿರುಚಿ ಚಿತ್ರಗಳನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಯುವನೂ ಅದರ ಒಂದು ಪಟ್ಟಿಗೆ ಸೇರಿಕೊಂಡಿತ್ತು. ಮತ್ತು ಅದರ ಒಂದು ಸಕ್ಸಸ್ ರೀಚೇ ಇದಕ್ಕೆ ಎಲ್ಲವೂ ನಿದರ್ಶನ. ಒಂದು ಒಳ್ಳೆ ಕಂಟೆಂಟ್ನ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.